ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಈ ದಿವಸವು ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರು ನಿಮ್ಮ ಸಾಕ್ಷಿಗಳಾಗುವಂತೆ, ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನೀವು ಕೂಡ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ಇವತ್ತಿನ ಸಂದೇಶವು ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 5ರಿಂದ. ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 5ರಿಂದ ನಿನ್ನೆಯಿಂದಲೇ ಮುಂದುವರಿಯುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 14:5. ಸಂಸೋನನು ತನ್ನ ತಂದೆ ತಾಯಿಗಳ ಸಹಿತವಾಗಿ ತಿಮ್ನಾ ಊರಿಗೆ ಹೊರಟು ಅಲ್ಲಿನ ದ್ರಾಕ್ಷಾಯ ತೋಟಗಳ ಬಳಿಗೆ ಬಂದಾಗ ಒಂದು ಪ್ರಾಯದ ಸಿಂಹವು ಗರ್ಜಿಸುತ್ತಾ ಅವನ ಎದುರಿಗೆ ಬಂದಿತು. ದೇವರ ನಾಮಕ್ಕೆ ಸ್ತೋತ್ರ. ತಾಯಿ ಗರ್ಭದಿಂದಲೇ ಸಂಸೋನನನ್ನು ದೇವರು ಆರಿಸಿಕೊಂಡು ತಾಯಿ ಗರ್ಭದಿಂದಲೇ ಹಾಕಿ ಆ ವಿಷಯ ತಾಯಿಗೆ ತಿಳಿಸಿದ್ದು, ತಾಯಿ ತಂದೆಗೆ ತಿಳಿಸಿದ್ದು ಎಲ್ಲವನ್ನ ನಿನ್ನೆ ನಾವು ತಿಳಿದುಕೊಂಡಿದ್ದೇವೆ. ಇವತ್ತು ಅದೇ ಸಂಸೋನನು ತಂದೆ ತಾಯಿ ಜೊತೆಯಲ್ಲೇ ಬಂದಾಗ, ಅವರ ದ್ರಾಕ್ಷಿ ತೋಟಕ್ಕೆ ಬಂದಾಗ ಒಂದು ಪ್ರಾಯದ ಸಿಂಹ, ಅಂದ್ರೆ ಯೌವನ ಕಾಲದ ಅಂತ ಒಂದು ಸಿಂಹ ಅದು ಅಲ್ಲಿಗೆ ಅದು ಅವನ ಎದುರಿಗೆ ಬಂದು ನಿಂತಿತ್ತು. ಆಮೇಲೆ ಮುಂದೆ ಏನಾಯ್ತು ನೋಡೋಣ. 6ನೇ ವಚನ. ಅವನ ಕೈಯಲ್ಲಿ ಏನು ಇಲ್ಲದಿದ್ದರೂ ಯೆಹೋವನ ಆತ್ಮವು ಅವನ ಮೇಲೆ ಪಕ್ಕನೆ ಬಂದುದರಿಂದ ಸಿಂಹವನ್ನು ಹೋತ ಮರಿಯನ್ನು ಎಂಬಂತೆ ಸೀಲಿ ಬಿಟ್ಟನು. ಈ ಸಂಗತಿಯನ್ನು ತಂದೆ ತಾಯಿಗಳಿಗೆ ತಿಳಿಸಲಿಲ್ಲ. ನೋಡಿ, ಪ್ರಾಯದ ಸಿಂಹ, ಇಡೀ ಕಾಡಿನ ರಾಜ್ಯವೇ ನಾವು ಆನೆ ಅಂತ ಹೇಳ್ಬೋದು. ಆನೆ ಯಾವುದರಲ್ಲಿ ಶಕ್ತಿವಂತ ಅಂದ್ರೆ ಮರ ಎಳೆಯುವುದರಲ್ಲಿ ಮಾತ್ರ ಶಕ್ತಿವಂತ, ಬಲಶಾಲಿ. ಆದ್ರೆ ಆನೆಯನ್ನು, ಅದೇ ಸಿಂಹವು ಆನೆಯನ್ನ ಕೊಲ್ತದೆ. ಆನೆ ಯಾವುದಕ್ಕೂ ಹೆದರೋದಿಲ್ಲ, ಅದು ಹೆದರುವುದು ಸಿಂಹಕ್ಕೆ ಮಾತ್ರ. ಹಾಗೆ ಕಾಡಿನ ರಾಜ್ಯ ಯಾವುದಾಗಿದೆ, ಇವತ್ತು ಸಿಂಹವಾಗಿದೆ. ಅಂಥ ಒಂದು ಬಲಶಾಲಿ ಸಿಂಹವನ ಮುಂದೆ ಬಂದಾಗ ಅವನ ಕೈಯಲ್ಲಿ ಏನೂ ಇರಲಿಲ್ಲ, ಬರೀ ಕೈಯಲ್ಲೇ ಅದನ್ನ ಏನ್ ಮಾಡಿದ, ಸೀಲಿ ಬಿಟ್ಟ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಕಾರಣ ಯಾಕೆ? ಅವನ ಶಕ್ತಿಯೋ ಅಲ್ಲ, ಅದು ದೇವರ ಆತ್ಮ ಅವನ ಮೇಲೆ ಬಂದಿದ್ದು. ನಿನ್ನೆ ನಾವು ತಿಳಿದುಕೊಂಡಿದ್ದೇವೆ, ತಾಯಿ ಗರ್ಭದಿಂದಲೇ ಅವನ ತಾಯಿಗೆ ದರ್ಶನವನ್ನ ಕೊಟ್ಟು ಅವನು ಜನಿಸಿದ. ಆದ್ರಿಂದ ದೇವರ ಆತ್ಮ ಅಲ್ಲಿದ್ದಾಗ ಅಂತ ಬಲಶಾಲಿ ಸಿಂಹವನ್ನು ಕೂಡ ಅವನು ಏನ್ ಮಾಡ್ದ, ಸೀಲಿ ಬಿಟ್ಟ. ಹಾಗೆ ಇವತ್ತು ದೇವರ ಆತ್ಮ ಇರುವವರು, ಖಂಡಿತ ಇರೋರೊಂದಿಗೆ ದೇವರು ಯಾವ ಕಾರ್ಯವನ್ನಾದರೂ ಮಾಡುತ್ತಾರೆ. ಇದಕ್ಕೆ ಒಂದು ಉದಾಹರಣೆ ಸಾಕ್ಷಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಾಯಿ ಗರ್ಭದಿಂದಲೇ ಯಾರನ್ನ ಆರಿಸಿಕೊಳ್ತಾರ, ಯಾರೊಂದಿಗೆ ದೇವರ ಆತ್ಮ ಇರ್ತದೋ ಅವರು ಬಹಳ ಬಲಶಾಲಿಯಾಗಿರ್ತದೆ. ವಿದ್ಯೆ, ಬುದ್ಧಿ, ಜ್ಞಾನ, ತಿಳುವಳಿಕೆಯಲ್ಲಿ ಪ್ರತಿ ಒಂದು ವಿಷಯದಲ್ಲಿ ಅವರು ದೇವರೊಂದಿಗೆ ಬಲಶಾಲಿಯಾಗಿರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ಅವನು ಏನ್ ಮಾಡ್ದ, ನಾನು ಹೀಗೆ ಮಾಡ್ದೆ ಅಂತ ತಂದೆ ತಾಯಿಗೆ ತಿಳಿಸಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 7ನೇ ವಚನ. ಅನಂತರ ಅವರು ಊರೊಳಗೆ ಹೋಗಿ ಆ ಸ್ತ್ರೀಯನ್ನು ಮಾತನಾಡಿಸಿ ಆಕೆಯನ್ನ ಮೆಚ್ಚಿಕೊಂಡನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಮೇಲೆ ಏನಾಯ್ತು? ಅನಂತರ ಅವನು ಊರೊಳಗೆ ಹೋಗಿ ಆ ಸ್ತ್ರೀಯನ್ನು ಮಾತಾಡಿಸಿ ಆಕೆಯನ್ನ ಮೆಚ್ಚಿಕೊಂಡನು. ಅಲ್ಲಿ ಒಂದು ಸ್ತ್ರೀ ಇರ್ತಾಳೆ. ಹಾಗೆ ಊರೊಳಗಡೆ ಹೋಗಿ ಸಿಂಹವನ್ನು ಕೊಂದ ಮೇಲೆ ಆ ಸ್ತ್ರೀಯೊಂದಿಗೆ ಮಾತನಾಡಿದ. ಯಾರೋ? ಈ ಸಂಸೋನ. ಹಾಗೆ ನೋಡಿ, ಅಲ್ಲಿ ಅನೇಕರು ಒಂದೊಂದು ಪರಿಚಯದ ಸ್ತ್ರೀಯರು ಇರ್ತಾರೆ. ಇವತ್ತು ಅನೇಕ ಸ್ತ್ರೀಯರೊಂದಿಗೆ ವಿಶ್ವಾಸದಿಂದ ಅವನು ಮಾತನಾಡಿದ. ಆಗ ಮುಂದೆ ಆ ಸ್ತ್ರೀ ಏನು ಮಾಡಿದಳು ಎಂಬುದನ್ನು ಕೂಡ ನಾವು ತಿಳಿದುಕೊಳ್ಳಬಹುದು. 8ನೇ ವಚನ. ಕೆಲವು ದಿವಸಗಳಾದ ಮೇಲೆ ಅವನು ಆಕೆಯನ್ನು ವರಿಸುವುದಕ್ಕೋಸ್ಕರ ತಿರುಗಿ ಆ ಊರಿಗೆ ಹೋಗುತ್ತಿದ್ದಾಗ ದಾರಿ ಬಿಟ್ಟು ಸಿಂಹದ ದೇಹವನ್ನು ನೋಡುವುದಕ್ಕೆ ಹೋಗಲು ಅದರ ಒಡಲಿನಲ್ಲಿ ಜೇನು ಹುಳಗಳನ್ನು, ಜೇನನ್ನು ಕಂಡು ಆ ಜೇನನ್ನು ಕೈಯಲ್ಲಿ ತೆಗೆದುಕೊಂಡು ತಿನ್ನುತ್ತಾ ಹೋದನು. ತನ್ನ ತಂದೆ ತಾಯಿಗಳಿಗೂ ಕೊಟ್ಟನು, ಅವರು ತಿಂದರು. ಆದರೆ ಅದು ತನಗೆ ಸಿಂಹದ ಒಡಲಲ್ಲಿ ಸಿಕ್ಕಿತೆಂಬುದನ್ನು ಅವರಿಗೆ ತಿಳಿಸಲಿಲ್ಲ.
ಅಲ್ಲಿಂದ ಒಂದು ಸ್ತ್ರೀಯ ಪರಿಚಯವಾಯಿತು. ಹೋಗ್ತಾ ಇದ್ದಾನೆ, ಮತ್ತೊಂದ್ಸಲ ಅವಳನ್ನ ಸಂಪರ್ಕಕ್ಕೆ ವಹಿಸುವುದಕ್ಕಾಗಿ ಹೋಗ್ತಾನೆ. ಹೋಗುವಾಗ ಅವನು ಸೀಳಿ ಬಿಟ್ಟ. ಸಿಂಹದಲ್ಲಿ ಏನಾಗಿದೆ, ಜೇನು ಬಂದು ಗೂಡು ಕಟ್ಟಿದೆ. ಇವನು ಜೇನನ್ನು ತಿಂದನು. ಹೋಗಿ ತಂದೆ ತಾಯಿಗಳಿಗೂ ಆ ಜೇನನ್ನು ಕೊಟ್ಟನು. ಆದ್ರೆ ಅವರು ತಿಂದ್ರು. ಆದ್ರೆ ನಾನು ಹೀಗೆ ಮಾಡಿ ಇಂಥ ದಿವಸ ಅದನ್ನು ಕೊಂದು ಹಾಕಿದೆ, ಅದರಲ್ಲಿ ಜೇನಿತ್ತು ಅಂತ ಹೇಳುವಂಥದ್ದನ್ನ ಅವನು ತಂದೆ ತಾಯಿಗಳಿಗೆ ಅವನು ತಿಳಿಸಲಿಲ್ಲ. ಪತ್ತನೆ ಅಲ್ಲಿ ಅವನಿಗೆ ತಿಳಿಸಲಿಲ್ಲ. ಹಾಗೆ 9ನೇ ವಚನ. ಈಗ 14ನೇ ವಚನವನ್ನು ನೋಡಿಕೊಳ್ಳೋಣ. 14. ತಿಂದು ಬಿಡುವುದರಿಂದ ತಿನ್ನತಕ್ಕದ್ದು ದೊರಕಿತು, ಕ್ರೂರವಾದುದರಿಂದ ಮಧುರವಾದದ್ದು ಸಿಕ್ಕಿತು ಎಂದು ಹೇಳಿದನು. 3 ದಿನಗಳಾದರೂ ಅವರು ಅದನ್ನು ಬಿಚ್ಚಲಾರದೆ ಹೋದರು. ಇವನೊಂದು ಒಗಟನ್ನ ಹೇಳ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಿಂದು ಬಿಡುವುದರಿಂದ ತಿನ್ನತಕ್ಕದ್ದು ದೊರಕಿತು, ಕ್ರೂರವಾದುದರಿಂದ ಮಧುರವಾದದ್ದು ಸಿಕ್ಕಿತು ಅಂತ. ತಿಂದು ಬಿಡುವುದರಿಂದ ತಿನ್ನತಕ್ಕದ್ದು ದೊರಕಿತು ಅಂದ್ರೆ ಏನು? ಜೇನು. ಅದು ತಿಂದು ಬಿಟ್ಟರು ಕೂಡ ಮತ್ತು ಅಲ್ಲಿ ತಿನ್ನಕ್ಕೆ ಸಿಗ್ತದೆ. ಕ್ರೂರವಾದುದರಿಂದ ಮಧುರವಾದದ್ದು ಸಿಕ್ಕಿತು. ಕ್ರೂರ ಅಂದ್ರೆ ಏನಲ್ಲಿ? ಸಿಂಹ ಬಹಳ ಕ್ರೂರವಾದ ಪ್ರಾಣಿ. ಅದನ್ನ ಕೊಂದು ಹಾಕಿದೆ, ಅದರಲ್ಲಿ ಜೇನು ಕಟ್ಟಿತ್ತು, ಅದರೇ ನಮಗೆ ಸಿಕ್ತು ಅಂತ ಹೇಳುವಂತ ಇದರ ಒಗಟು. ಅದು ಅವರಿಗೆ ಬಿಡಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾರಿಗೆ? ಈ ತಂದೆ ತಾಯಿಗಳಿಗೆ. ಅಲ್ಲಿಂದ 18ನೇ ವಚನವನ್ನು ಓದೋಣ. ಅವರು 7ನೇ ದಿನ ಸೂರ್ಯೋಸ್ತಮಾನಕ್ಕೆ ಮೊದಲು ಅವನಿಗೆ, ಜೇನಿಗಿಂತ ಸಿಂಹದದ್ದು ಯಾವುದು, ಸಿಂಹಕ್ಕಿಂತ ಕ್ರೂರವಾದದ್ದು ಎಂದು ಹೇಳಲು ಅವನು, ನೀವು ನನ್ನ ಕಡಸಿನಿಂದ ಉಳಿದಿದ್ದರೆ ಒಗಟನ್ನು ಬಿಚ್ಚುವುದು ನಿಮ್ಮಿಂದ ಆಗುತ್ತಿರಲಿಲ್ಲ ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ನೋಡಿ, ಅವರು 7ನೇ ದಿನ ಸೂರ್ಯಾಸ್ತಮಾನಕ್ಕೆ ಮೊದಲು ಅವನಿಗೆ, ಜೇನಿಗಿಂತ ಸಿಂಹದದ್ದು ಯಾವುದು, ಸಿಂಹಕ್ಕಿಂತ ಕ್ರೂರವಾದದ್ದು ಎಂದು ಹೇಳಲು ಅವನು, ನೀವು ನನ್ನ ಕಡಸಿನಿಂದ ಉಳಿದಿದ್ದರೆ ಒಗಟನ್ನು ಬಿಚ್ಚುವುದು ನಿಮ್ಮಿಂದ ಆಗುತ್ತಿರಲಿಲ್ಲ. ಆಗ ನೋಡಿ, 7ನೇ ಅವನ ಮಗ ತಂದೆ ತಾಯಿ ಜೊತೆಲಿ ಒಗಟನ್ನು ಹೇಳಿ 7 ದಿವಸ ಬೇಕಾಯ್ತು ಅವರಿಗೆ ಇದನ್ನು ಬಿಡಿಸ್ಲಿಕ್ಕೆ. ಆಗ ಅವರಿಗೆ ಅರ್ಥವಾಯಿತು. 14ನೇ ವಚನದಲ್ಲಿ ನೋಡುವ ಹಾಗೆ, ತಿಂದು ಬಿಡುವುದರಿಂದ ತಿನ್ನತಕ್ಕದ್ದು ದೊರಕಿತು. ತಿಂದು ಬಿಟ್ಟ ಮೇಲೆ ಪುನಃ ಜೇನಲ್ಲಿ ಅದರಲ್ಲಿ ತಿಂತಾ ಇದ್ರೆ ಅದು ಖಂಡಿತವಾಗಿ ಸಿಗ್ತಾ ಇತ್ತು. ಕ್ರೂರವಾದ ಅಂದ್ರೆ ಸಿಂಹ, ಅದರಿಂದಲೇ ಸಿಕ್ಕಿತು ಅಂತ ಹೇಳ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಅವರೊಂದಿಗೆ ಕೂಡ ದೇವರು ಮಾತನಾಡಿದರು ಅಂತ. ಆಗ ಇದರ ಅರ್ಥ ಏನಪ್ಪಾ ಅಂದ್ರೆ, ಜೇನು ನಾವು ತಿಂದೋಷ್ಟು ಮತ್ತು ಅಲ್ಲಿ ತಿನ್ನೋಣ ಅಂತಲೇ ಆಗ್ತದೆ. ಇದು ದೇವರ ಒಂದು ಆತ್ಮ, ದೇವರ ಒಂದು ಪ್ರೀತಿಯನ್ನ ನಾವು ಇದನ್ನ ತಿಳಿದುಕೊಳ್ಳಬೇಕಾಗ್ತದೆ. ದೇವರೊಂದು ಪ್ರೀತಿ ಆತ್ಮ ನಮ್ಮಲ್ಲಿರುವಾಗ ಮತ್ತು ನಮಗೆ ಶಕ್ತಿ, ಸಾಮರ್ಥ್ಯ, ಜ್ಞಾನ, ದೇವರ ಆಶೀರ್ವಾದ ಬರುತ್ತಲೇ ಇರುತ್ತದೆ. ಜೇನು ತಿಂದು ಸಿಕ್ಕಿದಾಗೆ. ಕ್ರೂರವಾದುದಂದ್ರೆ ಯಾವುದು? ಅದು ಸಿಂಹ, ಯಾಗಲೇ ಹೇಳಿದಾಗೆ. ಹಾಗೆ ಕಠಿಣವಾದುಗಳಲ್ಲಿ ಸತ್ತು ಬಿದ್ದ ಹಾಗೆ ಅವುಗಳಿಂದ ತಿನ್ನಕ್ಕೆ ಸಿಗ್ತದೆ. ಇದು ಗರ್ವ ಅಹಂಕಾರದಿಂದ ನಾನೇ ಅಂತೇಳಿ ಯಾರು ಮೆರೀತಾರೋ ಅವರನ್ನ ಸಂಪೂರ್ಣವಾಗಿ ದೇವರು ಸದೆಬಡಿಯವರಾಗಿದ್ದಾರೆ. ಮತ್ತೆ ಅವರಿಂದಲೇ ದೇವರು ಆದುಕೊಂಡವರಿಗೆ ಲಾಭವಾಗ್ತದೆ. ದೇವರು ಅವರಿಂದಲೇ ಅವರಿಗೆ ದೊರಕಿಸಿ ಕೊಡುತ್ತಾರೆ. ಗರ್ವ ಅಹಂಕಾರದಿಂದ ಮುರಿದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಇದು ಹಿಂದೆ ಕೂಡ ನಾವು ಬಹಳ ನೋಡಿಕೊಂಡಿದ್ದೇವೆ. ಗರ್ವ ಅಹಂಕಾರದಲ್ಲಿ ನಾನೇ ಅಂತೇಳಿ ಮೆರೆದವರನ್ನ ಸರ್ವ ನಾಶ ಮಾಡಿ ದೇವರು ಯಾರನ್ನ ಆದುಕೊಂಡರೋ ಅವರಿಗೆ ಆ ಆಸ್ತಿ ಪಾಸ್ತಿಯನ್ನು ಎಲ್ಲ ಅವರಿಗೆ ಹಂಚುವರಾಗಿದ್ದಾರೆ. ಕಾನಾನ್ ದೇಶದಲ್ಲಿ ಇಸ್ರಾಯೇಲರಿಗೆ ಅದುವೇ ನಡೆದದ್ದು, ಇವತ್ತು ಕೂಡ ಅದುವೇ ನಡೆಯುತ್ತದೆ. ಹಾಗೆ ದೇವರು ಯಾರನ್ನು ಆರಿಸಿಕೊಂಡ್ರೋ ಅವರಿಗೆ ಜೇನು ತಿಂದ ಹಾಗೆ ಒಳ್ಳೆ ಆಶೀರ್ವಾದ ಇರುತ್ತದೆ. ಜೇನಿಗಿಂತಲೂ ಸಿಹಿಯಾಗಿರ್ತದೆ. ಅದು ವೈರಿಗಳನ್ನ ಸದೆಬಡಿದು ಅಂಥವರದನ್ನ ಎಲ್ಲ ದೇವರ ಮಕ್ಕಳಿಗೆ ಹಂಚುವರಾಗಿದ್ದಾರೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಈಗ ನಾವು ನ್ಯಾಯಸ್ಥಾಪಕರು 16ನೇ ಅಧ್ಯಾಯಕ್ಕೆ ಹೋಗೋಣ. 16ನೇ ಅಧ್ಯಾಯ 1ರಿಂದ 31ರವರೆಗೆ ಓದುವಾಗ, ಈ ದೇವರಿಂದ ಆಶೀರ್ವಾದ ಹೊಂದಿದಂತ ಸಂಸೋನನು ಒಂದು ಸ್ತ್ರೀಯಿಂದ ಆಶೀರ್ವಾದವನ್ನು ಕಳೆದುಕೊಂಡ ಅವನು ಸತ್ತನು ಅಂತ ಇದನ್ನು ನಾವು ಓದ್ತೇವೆ. ನೋಡಿ, ಹಿಂದೆ ನಾವು ಇದನ್ನು ನೆನ್ನೆ ಕೂಡ ತಿಳ್ಕೊಂಡಿದ್ದೇವೆ. ತಾಯಿಗೆ, ಸಂಸೋನನ ತಾಯಿಗೆ ದೇವರ ದೂತ ಒಬ್ಬ ದರ್ಶನ ಕೊಟ್ಟು ಅವನು ಅಲ್ಲಿ ಜನಿಸಿದ, ಮದ್ಯವನ್ನಾಗ್ಲಿ ಕುಡಿಬೇಡ, ಶುದ್ಧವಾದನು ನೀನು ಊಟ ಮಾಡ, ಅವನು ಗರ್ಭದಿಂದ ಅವನು ದೇವರಿಂದ ಪ್ರತಿಷ್ಠನಾಗಿದ್ದಾನೆ ಅಂತ ಹೇಳಿ, ಇಲ್ಲಿ ನೋಡಿ ಸಿಂಹವನ್ನು ಕೊಂದು ಸೀಳಿ ಬಿಟ್ಟ, ಅದರೊಳಗೆ ಜೇನು ಬಂದು ಕೊಡುವಾಗ ಆಯ್ತು, ಅದನ್ನು ತಿನ್ನುವ ಹಾಗೆ ಆಯ್ತು. ಇಷ್ಟೆಲ್ಲಾಗಿ ಕಡೆಗೆ ಅವನು ಏನ್ ಮಾಡ್ದ? ಒಂದು ಸ್ತ್ರೀಯ ವಿಷಯದಿಂದ ಅವನು ಏನ್ ಮಾಡ್ದ? ಅಲ್ಲಿ
ಖಂಡಿತವಾಗಿ. ಈಗ ನಾವು ಹಿಂದೆ ಓದ್ಕೊಂಡಿದ್ದೇವೆ, ಒಂದು ಸ್ತ್ರೀಯನ್ನು ವರಿಸಲು ಹೋದಾಗ ಸಿಂಹ ಬಿದ್ದಿತ್ತು ಅಂತ ಒಂದು ಸ್ತ್ರೀ ಅವನಿಗೆ ಪರಿಚಯವಾಯಿತು. ಆ ಸ್ತ್ರೀಯಿಂದಲೇ ಸೈತಾನನು ಅಲ್ಲಿ ಕಾರ್ಯ ಮಾಡ್ದ, ದೇವರಿಂದ ಆಶೀರ್ವಾದವನ್ನ ಕಳೆದುಕೊಂಡ. ಇದು ನೋಡಿ, ಉದಾಹರಣೆಗೆ ಹವ್ವಳು ಆದಾಮನನ್ನು ದೇವರು ಎಚ್ಚರಿಸಿದ್ರು, ಅಲ್ಲಿಂದ ಏದೇನ್ ತೋಟದಲ್ಲಿ ಬಿಟ್ರು, ಊಟಕ್ಕೆ ಹಣ್ಣು ಕೊಟ್ಟರು, ಆಮೇಲೆ ಅವನಿಗೆ ಹೆಂಡತಿಯನ್ನ ಕೊಟ್ಟರು. ಹೆಂಡತಿಗೆ ಆದಾಮನು ಹೇಳಿದಾಗ ಸೈತಾನನು ಬಂದು ಹವ್ವಳ ಮುಖಾಂತರ ಆದಾಮನನ್ನು ವಂಚಿಸುವಾಗ ಆದಾಮನು ದೇವರ ಮಾತನ್ನು ಮರೆತು ಬಿಟ್ಟನು. ಹೆಂಡತಿಯ ಮಾತಿಗೆ ಬೆಲೆ ಕೊಟ್ಟ ಕಾರಣ ಅವನು ಏನಾಯ್ತು, ಏದೇನ್ ತೋಟದಿಂದ ಹೊರಬರಬೇಕಾಯಿತು, ದೇವರ ಆಶೀರ್ವಾದವನ್ನ ಕಳೆದುಕೊಳ್ಳಬೇಕಾಯಿತು. ಹಾಗೆ ಇವತ್ತು ಅನೇಕ ಸ್ತ್ರೀಯರ ಮೂಲಕ ಸೈತಾನ ಕಾರ್ಯ ಮಾಡ್ತಾನೆ. ದೇವರ ಮಾತು ಮೀರಿ ಹೋಗಬಾರದು. ಇದುವೇ ಅನೇಕ ಸ್ತ್ರೀಯರಿಂದಲೂ ಕೂಡ ಇವತ್ತು ಅನೇಕ ಪುರುಷರು, ಯವನಸ್ಥ ಹುಡುಗರು ಕೂಡ ಹಾಳಾಗ್ತಾರೆ ವ್ಯಭಿಚಾರಿಗಳಿಂದಾಗಿ. ಅದರಲ್ಲಿ ಸಂಸೋನ ದೇವರ ಆಶೀರ್ವಾದವನ್ನ ಕಳೆದುಕೊಂಡ. ಇದು ಜ್ಞಾನೋಕ್ತಿ ಗ್ರಂಥದಲ್ಲಿ ನಾವು ಬಹಳ ಕಡೆಗೆ ಇದನ್ನ ಓದಿಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಯೌವನಸ್ಥರು ಮತ್ತು ಇತರ ವ್ಯಭಿಚಾರ ಸಂಪರ್ಕದಲ್ಲಿರುವವರು ಸ್ತ್ರೀಯರಿಂದ ಬಹಳ ಕೆಟ್ಟು ಹೋಗ್ತಾ ಇದ್ದಾರೆ. ದೇವರ ಆಶೀರ್ವಾದವನ್ನೇ ಕಳೆದುಕೊಳ್ಬೇಕಾಗ್ತದೆ. ಮತ್ತೆ ಬಹಳ ಅದರಲ್ಲಿ ಅವರು ಮರಣ ಹೊಂದುವಂತ ಪರಿಸ್ಥಿತಿ ಕೂಡ ಬರುತ್ತದೆ. ದೇವರ ನಾಮಕ್ಕೆ ಇದಕ್ಕೆ ಹೇಳಿದ್ದು 10 ದಶಾಜ್ಞೆಗಳಲ್ಲಿ ವ್ಯಭಿಚಾರ ಮಾಡಬೇಡ ಎಂಬುದಾಗಿ. ಜ್ಞಾನೋಕ್ತಿ ಗ್ರಂಥದಲ್ಲಿ ಜ್ಞಾನಿ ಸೊಲೊಮೋನನು ಬಹಳ ಚೆನ್ನಾಗಿ ಇದನ್ನು ಎಚ್ಚರಿಸಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಇದನ್ನು ಈಗ ನ್ಯಾಯಸ್ಥಾಪಕರು 16ನೇ ಅಧ್ಯಾಯ 1ರಿಂದ 31ರವರೆಗೆ ನಾವು ಇದನ್ನ ಬಿಡಿ ಬಿಡಿಯಾಗಿ ತಿಳಿದುಕೊಳ್ಳೋಣ. 1ರಿಂದ 3, 16ನೇ ಅಧ್ಯಾಯ 1ರಿಂದ 3ರವರೆಗೆ. ತರುವಾಯ ಸಂಸೋನನು ಗಾಜಕ್ಕೆ ಹೋಗಿ ಅಲ್ಲಿ ಒಬ್ಬ ಸೂಳೆಯನ್ನು ಕಂಡು ಅವಳ ಬಳಿಗೆ ಹೋದನು. ಸಂಸೋನನು ಬಂದಿರುವುದು ಗಾಜದವರಿಗೆ ಗೊತ್ತಾಗಲು ಅವರು ಬಂದು ಅವನನ್ನು ಸುತ್ತಿಕೊಂಡರು. ಸೂರ್ಯೋದಯವಾಗುತ್ತಲೇ ಅವನನ್ನು ಕೊಂದು ಹಾಕೋಣ ಎಂದುಕೊಂಡು ರಾತ್ರಿಯೆಲ್ಲ ಊರು ಬಾಗಿಲಲ್ಲಿ ಹೊಂಚಿ ನೋಡುತ್ತಾ ಸುಮ್ಮನಿದ್ದರು. ಸಂಸೋನನು ಮಲಗಿ ಮಧ್ಯರಾತ್ರಿಯಲ್ಲಿ ಎದ್ದು ಊರ ಬಾಗಿಲಿನ ಕದಗಳನ್ನು, ಅದರ 2 ನಿಲುಗಳ ಪಟ್ಟಿಗಳನ್ನು, ಅಗುಳಿಗಳನ್ನು ಕಿತ್ತು ಹೆಗಲ ಮೇಲೆ ಹೊತ್ತುಕೊಂಡು ಹೋಗಿ ಹೆಬ್ರೋನಿನ ಎದುರಿಗಿರುವ ಪರ್ವತದ ಶಿಖರದ ಮೇಲೆ ಇಟ್ಟನು. ಊರಿಗೆ ಬಾಗಿಲಿತ್ತು. ಮೊದಲೆಲ್ಲ ರೌಂಡ್ ಕೋಟೆ, ಆಮೇಲೆ ಬಾಗಿಲು. ಅದು ಕದವಾದ ಬಹಳ ಬಲಶಾಲಿಯಾದ ಬಾಗಿಲು. ಸಂಸೋನನು ಅಂದ್ರೆ ದೇವರಿಂದ ಆಶೀರ್ವಾದ ಹೊಂದಿದವನು, ಅವನು ಬಲಶಾಲಿ ಎಂಬುದಾಗಿ ಗೊತ್ತಿತ್ತು ಊರವರಿಗೆ. ಅವರು ಕಾಯ್ತಾ ಇದ್ರು, ಬಾಗಿಲು ಹಾಕಿದ್ರು. ಆದ್ರೆ ಇವನು ಏನ್ ಮಾಡ್ದ, ಮಧ್ಯರಾತ್ರಿಯಲ್ಲಿ ಎದ್ದು ಹೋಗಿ ಆ ಬಾಗಿಲನ್ನು ಹಾಗೆ ಕಿತ್ತು ತಗೊಂಡೋಗಿ ದೊಡ್ಡ ಬೆಟ್ಟದಲ್ಲಿ ಇಟ್ಟ. ನೋಡಿ ಎಂತ ಒಂದು ಶಕ್ತಿವಂತನಾಗಿದ್ದ. ಇದು ಯಾರಿಂದ ಬಂತು ಅವನಿಗೆ? ದೇವರಿಂದಲೇ ಬಂತು ಈ ಶಕ್ತಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಲ್ಲಿಂದ ಮುಂದೆ ಏನಾಯ್ತು ನೋಡೋಣ. 4ನೇ ವಚನ. ಅನಂತರ ಸಂಸೋನನು ಹೋರೆಕ್ ತಗ್ಗಿನಲ್ಲಿ ವಾಸವಾಗಿದ್ದ ದಲೀಲ ಎಂಬ ಹೆಸರುಳ್ಳ ಒಬ್ಬ ಸ್ತ್ರೀಯಲ್ಲಿ ಮೋಹಿತನಾದನು. ನೋಡಿ ಅವನಿಗೆ ಏನಾಯ್ತು, ಒಂದು ಸ್ತ್ರೀಯ ಮೇಲೆ ಮನಸ್ಸಾಯಿತು ಹೊರಿಸುವುದಕ್ಕೆ, ವಿಚಾರಕ್ಕೆ. 5. ಫಿಲಿಷ್ಟಿಯ ಪ್ರಭುಗಳು ಅವಳ ಬಳಿಗೆ ಹೋಗಿ ಅವಳಿಗೆ, ನೀನು ಅವನನ್ನು ಮರಳುಗೊಳಿಸಿ ಅವನು ಮಹಾಶಕ್ತಿಯ ಮೂಲ ಯಾವುದೆಂಬುದನ್ನು ನಾವು ಅವನನ್ನು ಗೆದ್ದು ಕಟ್ಟಿ ಕುಂದಿಸುವುದು ಹೇಗೆಂಬುದನ್ನು ಗೊತ್ತು ಮಾಡಿಕೊಂಡು ನಮಗೆ ತಿಳಿಸು. ನಮ್ಮಲ್ಲಿ ಪ್ರತಿಯೊಬ್ಬನು ನಿನಗೆ 1,100 ರೂಪಾಯಿ ಕೊಡುವೆವು ಎಂದು ಹೇಳಿದರು. ಊರವರು ಏನ್ ಮಾಡಿದ್ರು, ಇಂಥ ಊರು ಬಾಗಿಲನ್ನೇ ಕಿತ್ತುಕೊಂಡು ಹೋಗಿ ಇವನು ಬೆಟ್ಟದ ಮೇಲೆ ಇಟ್ಟಿದ್ದಾನೆ, ಇವನು ಯಾವ ಶಕ್ತಿಯಿಂದ ಇದನ್ನು ಈ ರೀತಿ ಮಾಡ್ತಾ ಇದ್ದಾನೆ ಇವನು ಅಂತೇಳಿ ಹೋಗಿ ಅವನನ್ನು ನೀನು ತಿಳ್ಕೊ, ನಿನಗೆ ನಾವು ಒಬ್ಬೊಬ್ರು 1,100 ರೂಪಾಯಿ ಕೊಡ್ತೇವೆ ಅಂತೇಳಿ ಆ ಸ್ತ್ರೀಯರನ್ನ ಮರಳುಗೊಳಿಸಿದ್ರು. ಯಾರು? ಊರಿನವರು. ಹಾಗಿದ್ರೆ ಅರ್ಥ ಏನಪ್ಪ ಅಂದ್ರೆ, ಇವತ್ತು ದೇವರಿಂದ ಆಶೀರ್ವಾದ ಇದ್ದವರು, ಒಂದು ಬಲಶಾಲಿಗಳಿದ್ರೆ, ಚೆನ್ನಾಗಿದ್ರೆ, ಬೇರೆ ಸ್ತ್ರೀಯರ ಮೂಲಕ ಸೈತಾನನು ಕಾರ್ಯ ಮಾಡ್ತಾನೆ. ಒಂದು ಸ್ತ್ರೀಯರನ್ನ ಬಿಟ್ಟು ಅಂತವ್ರನ್ನ ಹಾಳು ಮಾಡ್ತಾರೆ. ಯಾಕೆಂದ್ರೆ ಬಹಳ ಜನ ಇವತ್ತು ಸ್ತ್ರೀಯ ವಂಚನೆಗೆ ಇವತ್ತು ಹಾಳಾಗಿ ಹೋಗ್ತಾರೆ. ಇವತ್ತು ಅಂತ ಆದಾಮನು ಕೂಡ ಸ್ತ್ರೀಯ ಮೂಲಕ ಸೈತಾನನು ವಂಚಿಸುವಾಗ ಹೆಂಡತಿಯ ಮಾತಿಗೆ ಮರಳುಗೊಂಡು ಏನಾದ ದೇವರ ಆಶೀರ್ವಾದವನ್ನ ಪಡೆದುಕೊಂಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಇಂಥ ನಯವಾದ ಮಾತುಗಳು, ಇಂಥ ವ್ಯಭಿಚಾರಿಗಳು, ಇಂಥ ಸೋಳೆಗಳ ಮಾತು ಬಹಳ ನಯವಾಗಿರ್ತದೆ, ಬಹಳ ಭಯಭಕ್ತಿಯಿಂದ ಇದ್ದಿರ್ತದೆ. ಇರುವುದನ್ನೆಲ್ಲ ಕಸಿದುಕೊಳ್ಳುವವರು ಆಗಿದ್ದಾರೆ. ಇಂಥವರ ಒಂದು ವಿಚಾರಕ್ಕೆ ಒಳಬಿದ್ದವರು ಸಂಪೂರ್ಣ ಸರ್ವನಾಶವಾಗ್ತಾರೆ. ಇವತ್ತು ಕೂಡ ಅದುವೇ ನಡೀತಾ ಇದೆ. ಅದರಿಂದ ಬಹಳ ಎಚ್ಚರವಾಗಿರಬೇಕು. 6ನೇ ವಚನ. ದಲೀಲಳು ಸಂಸೋನನಿಗೆ, ನಿನಗೆ ಇಂಥ ಮಹಾಶಕ್ತಿ ಹೇಗೆ ಬಂದಿತು? ನಿನ್ನನ್ನು ಕಟ್ಟಿ ಕುಂದಿಸುವುದು ಹೇಗೆ ಎಂಬುದನ್ನು ದಯವಿಟ್ಟು ನನಗೆ ತಿಳಿಸು ಅನ್ನಲು.
ನೋಡಿ ಅವಳು ಕೇಳ್ತಾಳೆ, ನಿನಗಿಂತ ಶಕ್ತಿ ಹ್ಯಾಕ್ ಬಂತಪ್ಪ, ದಯವಿಟ್ಟು ತಿಳಿಸು. ಯಾಕಂದ್ರೆ ಅವನಿಗೆ ಮೋಹ ಹೊರಿಸಲು ಹೋಗಿದ್ದಾನೆ, ವ್ಯಭಿಚಾರಕ್ಕೆ ಹೋಗಿದ್ದಾನೆ. ಆಗ ಆ ಒಂದು ಆಸೆಯಿಂದ ಇವನು ಬಾಯಿ ಬಿಟ್ಟೇ ಬಿಡ್ತಾನೆ ಅಂತ ಅವಳ ಒಂದು ಪ್ಲಾನ್ ಆಗಿತ್ತು. ಅವಳು ಮಾತನಾಡ್ತಾ ಇದ್ದಾಳೆ, ದಯವಿಟ್ಟು ಈ ಶಕ್ತಿ ನಿನಗೆ ಹ್ಯಾಕ್ ಬಂತು ತಿಳಿಸು ಅಂತೇಳಿ. 7ನೇ ವಚನ. ಅನ್ನಲು ಅವನು, ಕರುಳಿನ 7 ಹಸಿ ತಂತಿಗಳಿಂದ ನನ್ನನ್ನು ಕಟ್ಟಿದರೆ ನಾನು ಬಲಹೀನನಾಗಿ ಬೇರೆ ಮನುಷ್ಯನಂತನಾಗುವೆನು ಎಂದು ಹೇಳಿದನು. ಅಂದರೆ 7 ತಂತಿಗಳಿಂದಲೂ ನನ್ನ ಕಟ್ಟಿ ಹಾಕಿ ನಾನು ಏನೇ ಆದರೂ ಕೂಡ ನಾನು ಶಕ್ತಿವಂತನಾಗಿರ್ತೇನೆ, ನಾನು ಗಟ್ಟಿಮುಟ್ಟಾಗಿರ್ತೇನೆ, ನನ್ನ ಏನು ಮಾಡಲಿಕ್ಕೂ ಸಾಧ್ಯವಾಗುವುದಿಲ್ಲ, ನಾನು ಮನುಷ್ಯನಂತೆ ಇರ್ತೇನೆ ಅಂತೇಳಿ ಅವಳಿಗೆ ಅವನು ಉತ್ತರವನ್ನ ಕೊಟ್ಟನು. ಈಗ 9ನೇ ವಚನ, 8ನೇ ವಚನ. ಫಿಲಿಷ್ಟಿಯ ಪ್ರಭುಗಳು ಅಂಥ 7 ಹಸಿ ತಂತಿಗಳನ್ನು ಅವಳಿಗೆ ತಂದು ಕೊಟ್ಟರು. ಹಾಗೆ ಅವನು ಹೇಳಿದಾಗ ಮತ್ತೆ ಅವ್ರು ಏನ್ ಮಾಡಿದ್ರು, ನೋಡೋಣ ಇವನಿಗೆ ಅಷ್ಟು ಶಕ್ತಿವಂತ ಅಂತ ಹೇಳಿ 7 ತಂತಿಗಳನ್ನ ತಂದು ಕಟ್ಟಿ ಹಾಕ್ಲಿಕ್ಕೆ ಕೊಡ್ತಾ ಇದ್ದಾರೆ ಅಂತ. ಅವಳು ಒಳಗಿನ ಕೋಣೆಯಲ್ಲಿ ಹೊಂಚುಗಾರರನ್ನಿಟ್ಟು ಅವುಗಳಿಂದ ಅವನನ್ನು ಕಟ್ಟಿ, ಸಂಸೋನನೇ, ನಿನ್ನ ಮೇಲೆ ಫಿಲಿಷ್ಟಿಯರು ಬಂದರು ಎಂದು ಕೂಗಿದಳು. ಅವನು ಬೆಂಕಿ ತಗುಲಿದ ಸೆಣಬಿನ ದ್ವಾರವನ್ನು ಎಂಬಂತೆ ತಂತಿಗಳನ್ನು ಹರಿದು ಬಿಟ್ಟನು. ಹೀಗೆ ಅವನ ಶಕ್ತಿಯ ರಹಸ್ಯವು ತಿಳಿಯದೆ ಹೋಯಿತು. ತಿಳಿದು ಕಟ್ಟಿದ್ರು. ಆದ್ರೆ ಸುಮ್ಮನೆ ಹೇಳ್ತಾಳೆ, ನೋಡು ಫಿಲಿಷ್ಟಿಯರು ಬರ್ತಾರೆ ನಿನ್ನ ಬಳಿಗೆ ಅಂತೇಳಿ. ಆಗ ಅವನು ಏನ್ ಮಾಡ್ತಾನೆ, ಒದರಿ 7 ತಂತಿಗಳಿಂದ ಕಟ್ಟಿದನು, ತುಂಡು ತುಂಡು ಮಾಡಿ ಬಿಟ್ಟನು. ಇದು ಯಾವ ಶಕ್ತಿ ಅಂತೇಳಿ ಅವರಿಗೆ ಗೊತ್ತಾಗ್ಲಿಲ್ಲ. ಅಲ್ಲಿ ಕೂಡ ಸ್ತ್ರೀ ಸೋತು ಹೋದಳು. ಅಲ್ಲಿಂದ 10ನೇ ವಚನಕ್ಕೆ ಹೋಗೋಣ. ಈಗ ದೆಲೀಲಳು ತಿರುಗಿ ಸಂಸೋನನಿಗೆ, ನೀನು ನನ್ನನ್ನು ವಂಚಿಸಿದಿ, ಸುಳ್ಳಾಡಿದಿ, ನಿನ್ನನ್ನು ಯಾವುದರಿಂದ ಕಟ್ಟಬಹುದೆಂಬುದನ್ನು ದಯವಿಟ್ಟು ನನಗೆ ತಿಳಿಸು ಎಂದಳು. ಅವನು ಅವಳಿಗೆ, ಯಾವುದಕ್ಕೂ ಉಪಯೋಗಿಸದೆ ಹೊಸ ಹಗ್ಗಗಳಿಂದ ನನ್ನನ್ನು ಕಟ್ಟಿದರೆ ನಾನು ಬಲಹೀನನಾಗಿ ಬೇರೆ ಮನುಷ್ಯನಂತಾಗುವೆನು ಅಂದನು. ನೋಡಿ, ಮತ್ತೆ ನೀ ಹೇಳಪ್ಪ, ನನಗೆ ವಂಚನೆ ಮಾಡ್ತಾ ಇದ್ದೀಯಾ ಅಂತೇಳಿ ನೈಸ್ ಮಾಡಿದ್ಲು. ಅವಾಗ ನೀವು ಯಾವುದಕ್ಕೂ ಉಪಯೋಗಿಸಿದ ಯಾವ ಹಗ್ಗಗಳಿಂದಲೂ ಕಟ್ಟರು ಕೂಡ ನಾನು ಮನುಷ್ಯನಂತೆ ಆಗ್ತೇನೆ ಅಂತೇಳಿ ತಿರುಗಿ ಅದೇ ಉತ್ತರವನ್ನ ಕೊಟ್ಟ. 12. ಅವಳು ಒಳಗಿನ ಕೋಣೆಯಲ್ಲಿ ಹೊಂಚುಗಾರನನ್ನಾಗಿರಿಸಿ ಹೊಸ ಹಗ್ಗಗಳನ್ನು ತೆಗೆದುಕೊಂಡು ಅವುಗಳಿಂದ ಅವನನ್ನು ಕಟ್ಟಿ, ಸಂಸೋನನೇ, ಫಿಲಿಷ್ಟಿಯರು ಬಂದಿದ್ದಾರೆ ಕೂಗಲು. ಅವನೆದ್ದು ಹೋಳುಗಳಿಗೆ ಕಟ್ಟಿದ್ದ ಹಗ್ಗವನ್ನು ದಾರವನ್ನು ಎಂಬಂತೆ ಹರಿದು ಬಿಟ್ಟನು. ಮತ್ತು ಯಾವುದಕ್ಕೂ ಉಪಯೋಗಿಸಿದ ಹೊಸ ಹಗ್ಗವನ್ನು ತಂದು ಕಟ್ಟಿದ್ರು. ಆಗಲೂ ಫಿಲಿಷ್ಟಿಯರು ಬಂದಿದ್ದಾರೆ ಅಂತ ಹೇಳುವಾಗ ಇವನು ಏನ್ ಮಾಡ್ದ, ಆ ಹಗ್ಗವನ್ನು, ದಾರ ಅಂದ್ರೆ ಒಂದು ನೂಲನ್ನು ಯಾವ ರೀತಿ ನಾವು ತುಂಡು ಮಾಡ್ತೇವೆ ಮುಲಾಜಿಲ್ಲದೆ, ಅದೇ ರೀತಿ ಆ ಹಗ್ಗವನ್ನು ಕೂಡ ಅವನು ತುಂಡು ಮಾಡಿ ಹಾಕಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಕೂಡ ಈ ವ್ಯಭಿಚಾರಿಣಿ ಸೋತು ಹೋದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 13ನೇ ವಚನ. ಆಗ ದಲೀಲಳು ಸಂಸೋನನಿಗೆ, ನೀನು ತಿರುಗಿ ನನ್ನನ್ನು ವಂಚಿಸಿದ್ದಿ, ಸುಳ್ಳಾಡಿದ್ದಿ, ನಿನ್ನನ್ನು ಯಾವುದರಿಂದ ಕಟ್ಟಬಹುದೆಂದು ತಿಳಿಸು ಅನ್ನಲು ಅವನು ತನ್ನ ತಲೆ ಕೂದಲಿನ 7 ಜಡಗಳನ್ನು ಮಗ್ಗಳಲ್ಲಿ ನೇಯ್ದರೆ ಸಾಕು ಎಂದು ಹೇಳಿದನು. ಅವಳು ಅವರ ತಲೆ ಕೂದಲಿನ 7 ಜಡೆಗಳನ್ನು ಗೂಟಕ್ಕೆ ಭದ್ರ ಮಾಡಿ, ಸಂಸೋನನೇ, ಫಿಲಿಷ್ಟಿಯರು ಬಂದಿದ್ದಾರೆ ಎಂದು ಕೂಗಿದಳು. ಅವನು ನಿದ್ರೆಯಿಂದ ಎಚ್ಚೆತ್ತು ಮಗ್ಗದ ಗೂಟವನ್ನು ಕಿತ್ತುಕೊಂಡು ಹೋದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನ ತಲೆ ಕೂದಲು ಬೆಳೆದಿತ್ತು, 7 ಜಡೆಗಳಿತ್ತು, ಅದನ್ನು ಕೂಡ ಗೂಟಕ್ಕೆ ಕಟ್ಟಿದ್ರು. ಆದರೂ ಇವನು ಅದು ಎಲ್ಲವನ್ನು ಬಹಳ ಉಪಾಯದಿಂದ ಚಾಣಾಕ್ಯದಿಂದ ನಡೆಸುತ್ತಾ ಬಂದ. ಆದರೂ ವ್ಯಭಿಚಾರಿಣಿ ಅವನನ್ನು ಬಿಡ್ಲಿಲ್ಲ. ಕಾರಣ ಹಣದ ಆಸೆ ತೋರಿಸಿದ್ದಾರೆ. ಮೊದಲೇ 1100 ರೂಪಾಯಿ ಕೊಡ್ತೇವೆ, ನಿಜ ತಿಳಿಸ್ಬೇಕು ಅಂತೇಳಿ ಪುನಃ 7 ಜಡೆಗಳನ್ನ ಗೂಟಕ್ಕೆ ಕಟ್ಟಿದ್ರು. ಆಗ್ಲೂ ಹೇಳಿದ್ರು ಫಿಲಿಷ್ಟಿಯರು ಬಂದಿದ್ದಾರೆ ಅಂತೇಳಿ. ಆ 7 ಗೂಟಗಳನ್ನು ಕೂಡ ತಲೆ ಕೂದಲಿನ ಕಟ್ಟಿದ್ದಂಥದನ್ನ ಕೂಡ ಏನ್ ಮಾಡಿದ್ರೆ ಕಿತ್ತು ಹಾಕೊಂಡು ಅದನ್ನ ಕಿತ್ತು ಹಾಕಿಬಿಟ್ಟ. ಅಲ್ಲಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 15ನೇ ವಚನ. ಆಕೆ ತಿರುಗಿ ಅವಳಿಗೆ, ನಿನ್ನನ್ನು ಪ್ರೀತಿಸುತ್ತೇನೆಂದು ನೀನು ನನಗೆ ಹೇಗೆ ಹೇಳಬಹುದು? ನಿನ್ನ ಮನಸ್ಸು ನನ್ನ ಮೇಲೆ ಇಲ್ಲವಲ್ಲ. 3 ಸಾರಿ ನನ್ನನ್ನು ವಂಚಿಸಿದ್ದಿ. ನಿನಗಿಂತ ಮಹಾಶಕ್ತಿ ಯಾವುದರಿಂದ ಬಂದಿತ್ತೆಂಬುದನ್ನು ನನಗೆ ತಿಳಿಸಲಿಲ್ಲ ಅಂದಳು. ನೋಡು, ನೀನು ನನ್ನನ್ನು ಪ್ರೀತಿಸ್ತೀಯಾ, ಅದಕ್ಕಾಗಿ ಬಂದಿದ್ಯಾ ಅಂತೇಳಿ ನಿನ್ನನ್ನು ಹೇಗೆ ನಾನು ನಂಬೋದು? 3 ಸಲ ನನಗೆ ನೀನು ವಂಚನೆ ಮಾಡಿದ್ದೀಯಲ್ಲ ಅಂತೇಳಿ ಮತ್ತೆ ಅಲ್ಲಿ ಏನ್ ಮಾಡ್ತಾಳೆ ಇವಳು, ಅವನನ್ನ ಒಂದು ನಯನ ಮಾಡ್ತಾ ಇದ್ದಾಳೆ, ನೈಸ್ ಮಾಡ್ತಾ ಇದ್ದಾಳೆ. ಹಾಗೆ ಇವತ್ತು ಈ ವ್ಯಭಿಚಾರಿಣಿಗಳು ಕೂಡ ಏನ್ ಮಾಡ್ತಾರೆ, ಮಾತಾಡ್ತಾ ಇರ್ತಾರೆ. ಅವನನ್ನು ಸೋಲಿಸಬೇಕು, ಅವನಲ್ಲಿ ಯಾವ ಒಂದು ಬಲವಿದೆ ಅಂತ ಹೇಳಿ, ಅಥವಾ ಅವನಲ್ಲಿ ಏನೇನಿದೆ ಎಲ್ಲವನ್ನು ನಮ್ಮ ವಶ ಮಾಡಿಕೊಳ್ಬೇಕು, ಕಿತ್ತುಕೊಳ್ಬೇಕು ಅಂತೇಳಿ ಇದೇ ರೀತಿಯಲ್ಲಿ ನೈಸ್ ಆಗಿ ಮಾತನಾಡುತ್ತಲೇ ಇರುತ್ತಾರೆ. ಅವರಿಗೆ ಬೇಕಾಗಿರೋದು ಹಣ. ಅದಕ್ಕೆ ನೋಡಿ, ಆ ಊರವರು ಏನ್ ಮಾಡಿದ್ರು, 1100 ರೂಪಾಯಿ ಒಬ್ಬೊಬ್ರು ಕೊಡ್ತೇವೆ ಅಂತ ಹೇಳ್ತೀವಿ ಹಣಕ್ಕಾಗಿ. ಹಾಗಾದ್ರೂ ಮಾಡಿ ಇವನ ಗುಟ್ಟನ್ನು
ತಿಳಿಯಲೇಬೇಕು ಅಂತ ಒಂದು ಕಾರಣದಿಂದ ಅವನೊಂದಿಗೆ ಏನೇ ಆದರೂ ಅವನನ್ನು ಬಿಡ್ತಾ ಇಲ್ಲ, ಮಾತನಾಡ್ತಾಳೆ ಇದ್ದಾಳೆ. 16. ಇದಲ್ಲದೆ ಅವಳು ಅವನನ್ನು ದಿನದಿನವೂ ಮಾತಿನಿಂದ ಪೀಡಿಸಿದ್ದರಿಂದ ಅವನಿಗೆ ಸಾಯುವುದು ಒಳ್ಳೆಯದೆನ್ನುವಷ್ಟು ಬೇಸರವಾಯಿತು. ದೇವರ ನಂಬಿಕೆ ಸ್ತೋತ್ರವಾಗಲಿ. ಆದ್ರೂ ನೋಡಿ ಅವನ ಮನಸ್ಸೇನಾಯ್ತು, ಅವಳಿಗೆ ಉತ್ತರ ಕೊಡ್ತಾ ಬಂದ. ಆದ್ರೆ ಇನ್ನು ಇವಳು ನನ್ನನ್ನು ಆಗಾಗ ಪೀಡಿಸ್ತಾಳೆ ಇದ್ದಾಳೆ, ನಾನಿನ್ನು ಸಾಯುವುದೇ ಒಳ್ಳೇದು ಅಂತೇಳಿ. ಹಾಗೆ ವ್ಯಭಿಚಾರಿಣಿಗಳು ಏನ್ ಮಾಡ್ತಾರೆ, ಬೇರೆಯವರೊಂದು ಹಣಕ್ಕಾಗಿ, ಇಂಥವರ ಶಕ್ತಿಯನ್ನು ತಿಳಿದುಕೊಳ್ಳಬೇಕಾಗಿ, ಬೇರೆಯವರಿಂದ ಹಣವನ್ನ ಪಡೆದುಕೊಂಡು ಇಂಥವರನ್ನ ಸೋಲಿಸುವುದಕ್ಕಾಗಿ ಅವರು ಬೆನ್ನು ಹತ್ತುತ್ತಲೇ ಇರ್ತಾರೆ. ಇದು ಕಾರಣ ಸರ್ವ ನಾಶವಾಗ್ಲಿಕ್ಕೆ, ಅವ್ರನ್ನ ಹಾಳು ಮಾಡ್ಲಿಕ್ಕೆ. ಅವಳಿಗೆ ಬೇಕಾಗಿರೋದು ಈ ವ್ಯಭಿಚಾರಿಣಿಗೆ ಬೇಕಾಗಿರೋದು ಹಣ. ಯಾರು ಏನಾದ್ರೂ ಆಗ್ಲಿ, ಏನಾದ್ರೂ ಹೋಗ್ಲಿ, ಅದೇ ಒಂದು ವ್ಯಭಿಚಾರಿಣಿ ಇಲ್ಲಿ ಕೂಡ ಇದನ್ನ ಮಾಡ್ತಾ ಇದ್ದಾಳೆ. ಆದ್ದರಿಂದ ವ್ಯಭಿಚಾರಿಣಿ ಸೂಳೆಗಳ ಸವಾಸಗಳು ಬಹಳ ಎಚ್ಚರವಾಗಿರಬೇಕು, ಸರ್ವ ನಾಶಕ್ಕೆ ಕಾರಣವಾಗ್ತದೆ. 17ನೇ ವಚನ. ಮತ್ತು ಅವನು, ಕ್ಷೌರ ಕತ್ತಿಯು ನನ್ನ ತಲೆಯ ಮೇಲೆ ಬಂದಿದ್ದಿಲ್ಲ, ನಾನು ಮಾತೃಗರ್ಭ ಬಿಟ್ಟಂದಿನಿಂದಲೇ ದೇವರಿಗೆ ಪ್ರತಿಷ್ಠನಾದವನು. ನನ್ನ ತಲೆಯನ್ನು ಕ್ಷೌರ ಮಾಡುವುದಾದರೆ ನನ್ನ ಶಕ್ತಿಯು ಹೋಗುವುದು ಮತ್ತು ನಾನು ಬಲಹೀನನಾಗಿ ಬೇರೆ ಮನುಷ್ಯನಂತಾಗುವೆನು ಎಂದು ತನ್ನ ಗುಟ್ಟನ್ನೆಲ್ಲ ಆಕೆಯ ಮುಂದೆ ಬಿಚ್ಚಿ ಹೇಳಿದನು. ನೋಡಿದ್ರ ದೇವರ ನಂಬಿಕೆ ಸ್ತೋತ್ರ. ಆಗ ಹೇಳ್ತಾನೆ, ನನ್ನ ತಾಯಿ ಗರ್ಭದಿಂದಲೇ ಪ್ರತಿಷ್ಠನಾಗಿದ್ದೇನೆ, ದೇವರು ಆರಿಸಿಕೊಂಡ್ರು, ನನ್ನ ತಲೆ ಕೂದಲಿಗೆ ಇಲ್ಲಿವರೆಗೆ ಕ್ಷೌರ ಕತ್ತಿಯೇ ಮುಟ್ಲಿಲ್ಲ, ಅಂದ್ರೆ ಕಟ್ಟಿಂಗ್ ಮಾಡ್ಲಿಲ್ಲ, ಕತ್ತಿಯೇ ಮುಟ್ಲಿಲ್ಲ. ಒಂದು ವೇಳೆ ಅದು ದೇವರಿಂದ ಆಶೀರ್ವಾದ ಹೊಂದಿದ್ದು ನಾಜೀರ ವೃತಸ್ಥರು, ಅದನ್ನು ಯಾರಾದರೂ ಕಟ್ ಮಾಡಿದ್ರೆ ಖಂಡಿತವಾಗಿ ನನಗೆ ಶಕ್ತಿ ನನ್ನಿಂದ ಹೋಗ್ತದೆ ಅಂತೇಳಿ ಹುಟ್ಟನ್ನ ಬಿಚ್ಚಿ ಯಾರಿಗೆ, ಈ ವ್ಯಭಿಚಾರಿಣಿ ಸೂಳೆಗೋಸ್ಕರ. ಹಾಗೆ ಇವತ್ತು ಸ್ತ್ರೀಯರ ವಿಚಾರದಲ್ಲಿ ಕೂಡ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಪ್ರಸಂಗಿ ಪುಸ್ತಕದಲ್ಲಿ ಕೂಡ ನಾವು ಇದನ್ನ ಓದಬಹುದು. 1000 ಪುರುಷರಲ್ಲಿ ಒಬ್ಬನಾದರೂ ಉತ್ತಮನು ಕಾಣಬಹುದು, ಸ್ತ್ರೀಯರಲ್ಲಿ ಖಂಡಿತವಾಗಿ ಒಬ್ಬರು ಇಲ್ಲ ಅಂತೇಳಿ ಪ್ರಸಂಗದ ಜ್ಞಾನಿ ಸೊಲೊಮೋನನು ಪ್ರಸಂಗಿ ಪುಸ್ತಕದಲ್ಲಿ ಕೂಡ ಈ ಮಾತನ್ನ ಹೇಳಿದ್ದಾನೆ. ಆದ್ರೆ ಎಲ್ಲ ಸ್ತ್ರೀಯರಲ್ಲ, ಈ ವ್ಯಭಿಚಾರಿಣಿ ಸ್ತ್ರೀಯರು ಏನ್ ಮಾಡ್ತಾರೆ, ಇತರರು ದುಡ್ಡು ಕೊಟ್ಟು ಇತರರನ್ನ ಹಾಳು ಮಾಡುವುದಕ್ಕೆ ಮುಂದಾಗ್ತಾರೆ. ಅವರಿಗೆ ಬೇಕಾಗಿರೋದು ದುಡ್ಡು ಅಷ್ಟೇ. ಯಾರು ಏನ್ ಬೇಕಾದ್ರೂ ಆಗ್ಲಿ, ಏನಾದ್ರೂ ಹೋಗ್ಲಿ, ಇದು ಇವತ್ತು ಕೂಡ ಅದುವೇ ನಡೆಯುತ್ತದೆ. ಅವರು ಬೆನ್ನು ಹತ್ತುತ್ತಲೇ ಇರುತ್ತಾರೆ. ಹಾಗೆ ವ್ಯಭಿಚಾರಿಣಿಗಳ ಸವಾಸವೇ ಇರಬಾರದು ಅಂತ ಇದಕ್ಕೆ ಹೇಳುವಂತ ಮಾತುಗಳು. ಏನ್ ಮಾಡ್ದ, ತನ್ನ ಗುಟ್ಟನ್ನ ಎಲ್ಲಿಯೂ ಬಿಚ್ಚಿಡದವನ್ನ 3 ಸಲ ವಂಚಿಸಿದ್ರು. ಅವಳು ಬೆನ್ನು ಬಿಡದೆ ಬಂದ್ಲು, ಇವರ ಗುಟ್ಟನ್ನ ತಿಳಿದುಕೊಂಡಳು. 18ನೇ ವಚನ. ಅವನು ಇದ್ದದ್ದನ್ನು ಇದ್ದ ಹಾಗೆ ಹೇಳಿದನೆಂದು ದಲೀಲಳು ತಿಳಿದು ಫಿಲಿಷ್ಟಿಯರ ಪ್ರಭುಗಳ ಬಳಿಗೆ ದೂತರನ್ನು ಕಳುಹಿಸಿ ಅವರಿಗೆ, ಇದೊಂದು ಸಾರಿ ಬನ್ನಿರಿ, ಅವನು ನನಗೆ ತನ್ನ ಹೃದಯವನ್ನೆಲ್ಲ ತಿಳಿಸಿದ್ದಾನೆ ಎಂದು ಹೇಳಿ ಕರೆ ಕಳುಹಿಸಿದಳು. ಅವರು ಹಣವನ್ನು ತೆಗೆದುಕೊಂಡು ಆಕೆಯ ಬಳಿಗೆ ಬಂದರು. ಇದು 1 ಸಲ ಬನ್ನಿ, 3 ಸಲ ಬಂದು ಹೋದ್ರು, ಇದೊಂದು ಸಲ ಬಂದು ಹೋಗಿ ಅವನು ಎಲ್ಲಾ ವಿಷಯವನ್ನ ಇದು ಯಾವುದರಿಂದ ಮಾಡ್ತಾನೆ ಅಂತೇಳಿ ತಿಳಿಸಿದ್ದಾಳೆ ಅಂತೇಳಿ ಹೇಳಿ ಕಳಿಸಿದ್ಲು. ಆಗ ನಾವು ಕೊಡ್ತೇವೆ ಅಂತ ಹೇಳಿದ ಹಣವನ್ನ ಅವರ ವಿರೋಧಿಗಳು ತೆಗೆದುಕೊಂಡು ಇವನ ಬಳಿಗೆ ಬಂದರು. 19. ಆಕೆಯು ಸಂಸೋನನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವನಿಗೆ ನಿದ್ದೆ ಹತ್ತಿದಾಗ ಒಬ್ಬ ಮನುಷ್ಯನಿಂದ ಅವನ ತಲೆಯ 7 ಜಡೆಗಳನ್ನು ಬೋಳಿಸಿ ಅವನನ್ನು ದುರ್ಬಲಪಡಿಸಿದಳು. ಅವನ ಶಕ್ತಿಯು ಹೋಯಿತು. ದೇವರ ನಂಬಿಕೆ ಸ್ತೋತ್ರವಾಗಲಿ. ಏನು ಉಪಾಯ ಮಾಡಿದ್ಲು ನೋಡಿ, ಅವನನ್ನು ಸಮಾಧಾನ ಪಡಿಸಿ ಅವನೊಂದಿಗೆ ಮಾತನಾಡಿ ಬಹಳ ನೈಸಾಗಿ ಇದ್ದಿರಬಹುದು. ಅಂಥ ಮನುಷ್ಯನೊಂದು ದಲೀಲೊಂದು ವ್ಯಭಿಚಾರಿಣಿ ಅವಳ ತೊಡೆ ಮೇಲೆ ಮಲಗಿಸಿಕೊಳ್ತಾಳೆ, ಒಳ್ಳೆ ನಿದ್ರೆ ಬರುವ ಹಾಗೆ ಮಾಡ್ತಾಳೆ. ಕಡೆಗೆ ಬೇರೆಯವರೊಂದಿಗೆ ಅವನ 7 ಜಡೆಗಳನ್ನ ಕತ್ತರಿಸಿ ಬಿಡ್ತಾರೆ, ಒಳ್ಳೆ ನಿದ್ದೆ ಬರ ಮಾಡಿ. ನೋಡಿ, ಇವತ್ತು ವ್ಯಭಿಚಾರಿಣಿಗಳು ಮಾಡುವುದು ಇದೇ ಕೆಲಸ. ಹಾಗೆ ಇವತ್ತು ದೇವರು ಯಾರನ್ನು ಕೂಡ ಯಾವ ರೀತಿ ಬೇಕಾದರೂ ನೈಸು ಮಾಡಿ ಅವರನ್ನು ಬಿಡದೆ ಬೆನ್ನು ಹತ್ತಿ ಮಾತಾಡಿ ಈ ರೀತಿ ಸೋಲಿಸುತ್ತಾರೆ. ಆದ್ದರಿಂದ ವ್ಯಭಿಚಾರಿಗಳ ಬಗ್ಗೆ, ಸೋಳೆಗಳ ಬಗ್ಗೆ ಬಹಳ ಎಚ್ಚರವಾಗಿರಬೇಕು. 20ನೇ ವಚನ. ಆಗ ಅವಳು, ಸಂಸೋನನೇ, ಫಿಲಿಷ್ಟಿಯರು ಬಂದಿದ್ದಾರೆಂದು ಕೂಗಲು ಅವನು ಎಚ್ಚೆತ್ತು ಮುಂಚಿನಂತೆ ಈಗಲೂ ಕೊಸರಿಕೊಂಡು ಹೋಗುವೆನು ಅಂದುಕೊಂಡನು. ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂಬುದು ಅವನಿಗೆ ತಿಳಿಯಲಿಲ್ಲ. ಆಗ 7 ಜಡೆಗಳನ್ನ ಕತ್ತರಿಸಿದ ಮೇಲೆ ಮೊದಲನಾಗಿ ಹೇಳ್ತಾನೆ, 3 ಸಲ ಹೇಳಿದ್ಲು, ಸಂಸೋನನೇ, ಫಿಲಿಷ್ಟಿಯರು ಬಂದಿದ್ದಾರೆ ಅಂತ ಹೇಳಿ. ಆಗ ಅಲ್ಲಿಂದ ಎದ್ದು ಹೋಗ್ಲಿಕ್ಕೆ ನೋಡ್ದ, ಇವನಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಕಾರಣ, ಈ ವ್ಯಭಿಚಾರಣಿಗೆ ಇವನು ಬಲಿಯಾದನು. ಈ ದೇವರ ಒಂದು ಶಕ್ತಿಯನ್ನ, ದೇವರೊಂದು ಆಶೀರ್ವಾದವನ್ನು ಅವಳಿಗೆ ತಿಳಿಸಿದ್ಲು, ಅದರ ಜಡೆಯನ್ನ ಕಟ್ಟು ಮಾಡಿದ್ಲು.
ಜಡೆಯನ್ನ ಕಟ್ಟು ಮಾಡಿದಾಗ ದೇವರ ಆತ್ಮವು, ದೇವರ ಒಂದು ಪ್ರೀತಿ ಆಶೀರ್ವಾದವು ಅವನಿಂದ ಹೊರಟು ಹೋಯಿತು. ಹಾಗೆ ಇವತ್ತು ದೇವರು ಆದುಕೊಂಡವರು ಖಂಡಿತವಾಗಿಯೂ ಇತರರೊಂದಿಗೆ ಯಾವ ರೀತಿ ವ್ಯಭಿಚಾರಗಳೊಂದಿಗೂ ಸಂಪರ್ಕ ಇರಬಾರದು. ಇದು ಎಲ್ಲ ದೇವರ ವಿಷಯಗಳನ್ನಲ್ಲಿ ಹೇಳಿದರೆ ಅವರು ಏನ್ ಮಾಡ್ತಾರೆ, ಅಲ್ಲಿ ಅಂತವ್ರು ಉಪಯೋಗಿಸಿಕೊಂಡು ದೇವರ ಆಶೀರ್ವಾದ ಹೋಗುವ ಹಾಗೆ ಮಾಡ್ತಾರೆ. ಹಾಗಂತ ವ್ಯಭಿಚಾರಿಗಳನ್ನ ದೇವರು ಏನ್ ಮಾಡ್ತಾರೆ, ಅಲ್ಲಿ ಬಿಟ್ಟು ಹೋಗ್ತಾರೆ. ಬಹಳ ಶಿಕ್ಷೆಯನ್ನ ಪಡಬೇಕಾಗ್ತದೆ. ದೇವರ ಆತ್ಮ ವ್ಯಭಿಚಾರಿಗಳೊಂದಿಗೆ ಇರುವುದಿಲ್ಲ ಅಂತ. ದೇವರಿಂದ ಆಯ್ಕೆಗೊಂಡವರು ಕೂಡ ಇಂಥ ವ್ಯಭಿಚಾರಿಗಳೊಂದಿಗೆ ಸಹಾಯಕ್ಕೆ ಅವರೊಂದಿಗೆ ಸಂಪರ್ಕ ಬೆಳೆಸಿದ್ರೆ, ಅವರ ಮಾತಿನಂತೆ ನಡೆದ್ರೆ ಅಲ್ಲಿ ದೇವರ ಆತ್ಮ ಇರುವುದಿಲ್ಲ. ಬಹಳ ಶಿಕ್ಷೆ. ಇದು ಇನ್ನು ಕೂಡ ಇವತ್ತು ಅನೇಕ ಸೇವಕರುಗಳು ಕೂಡ ಇದೇ ರೀತಿ ಆಗಿದ್ದಾರೆ. ಕಣ್ಣಾರೆ ಕಂಡಿದ್ದೇನೆ. ಬಹಳ ಶಿಕ್ಷೆಗೆ ಒಳಪಟ್ಟಿದ್ದಾರೆ, ಪಡುತ್ತಲೇ ಇದ್ದಾರೆ. ಬಹಳ ಎಚ್ಚರವಾಗಿರಬೇಕು. ಹಾಗೆ 21, ಫಿಲಿಷ್ಟಿಯರು ಅವನನ್ನು ಹಿಡಿದು ಕಣ್ಣುಗಳನ್ನು ಕಿತ್ತು ಗಾಜಕ್ಕೆ ಒಂದು ಕಬ್ಬಿಣದ ಬೇಡಿಗಳನ್ನು ಹಾಕಿ ಸೆರೆಮನೆಯಲ್ಲಿ ಬೀಸುವುದಕ್ಕೆ ಹಚ್ಚಿದರು. ಅಷ್ಟರಲ್ಲಿ ಅವರು ತಲೆ ಕೂದಲು ಬೆಳೆಯ ಹತ್ತಿದವು. ನಮಗೆ ಸ್ತೋತ್ರವಾಗಲಿ. ನೋಡಿ, ಅವನಿಗೆ ಏನ್ ಮಾಡಕ್ಕಾಗ್ಲಿಲ್ಲ. ಫಿಲಿಷ್ಟಿಯರು ವಿರೋಧಿಗಳನ್ನು ಹಿಡಿದು ಕಣ್ಣುಗಳನ್ನು ಕಿತ್ತು ಗಾಜಕ್ಕೆ ಒಂದು ಕಬ್ಬಿಣದ ಬೇಡಿಗಳನ್ನು ಹಾಕಿ ಸೆರೆಮನೆಯಲ್ಲಿ ಬೀಸುವುದಕ್ಕೆ ಹಚ್ಚಿದರು. ಅವನ ಕಣ್ಣುಗಳನ್ನ ಕಿತ್ತರು, ಆಮೇಲೆ ಬೀಸುವುದಕ್ಕೆ ಹಚ್ಚಿದರು ಸೆರೆಮನೆಯಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಏನು ಬೀಸುವುದು ಅಂತ ಇಲ್ಲಿ ಬರೆದಿಲ್ಲ. ಉದಾಹರಣೆಗೆ ಹಿಂದಿನ ಕಾಲದಲ್ಲಿ ಈ ಅಕ್ಕಿ, ರಾಗಿ, ಇಂಥದನ್ನೆಲ್ಲ ಬೀಸುವ ಕಲ್ಲಲ್ಲಿ ಬೀಸ್ತಾ ಇದ್ರು. ಬಹುಶಃ ಕಣ್ಣುಗಳನ್ನ ಕಿತ್ತು ಒಂದು ಕಂಬಕ್ಕೆ ಅವನನ್ನು ಕಟ್ಟಿ ನೀನು ಕೆಲಸವನ್ನ ಮಾಡು ಅಂತ ಹೇಳಿ ಅಂಥ ಶಿಕ್ಷೆಗೆ ಒಳಪಡಿಸಿದ್ರು. ಕಾರಣ, ದೇವರು ಅವನನ್ನು ಆರಿಸಿಕೊಂಡಾಗ ಅವನು ವ್ಯಭಿಚಾರಿನೊಂದಿಗೆ ಇಟ್ಟ ಸವಾಸ, ಈ ಎಲ್ಲ ಗುಟ್ಟನ್ನ ಅವರಿಗೆ ತಿಳಿಸಿದ ಕಾರಣ ಅವನು ದೇವರು ಆತ್ಮ ಅವನಿಂದ ಹೊರಟು ಹೋಯಿತು. ಆ ಶಿಕ್ಷೆಗೆ ಅವನು ಒಳಗಾಗಬೇಕಾಯಿತು. ಹಾಗೆ ಇದನ್ನು ಹಿಂದೆ ನಾವು ತಿಳ್ಕೊಂಡ ಹಾಗೆ ದೇವರಿಂದ ಆಶೀರ್ವಾದ ಪಡೆದವರು ಇಂಥ ವ್ಯಭಿಚಾರಣಕ್ಕೆ ಬಲಿಯಾಗಿ ಅವರ ಮಾತಿಗೆ ಕಿವಿ ಕೊಟ್ಟು ಎಲ್ಲ ವಿಷಯಗಳನ್ನ ಅವರೊಂದಿಗೆ ಹೇಳುವುದಾದರೆ ದೇವರ ಆತ್ಮ ಅಲ್ಲಿಂದ ಹೊರಟು ಹೋಗ್ತದೆ. ಬಹಳ ಶಿಕ್ಷೆಗೆ ಗುರಿಯಾಗಬೇಕಾಗ್ತದೆ. ವಿರೋಧಿಗಳ ಕೈಗೆ ಒಪ್ಪಿಸಿಕೊಡ್ತಾರೆ ದೇವರಿಗೆ ವಿರುದ್ಧವಾದವರನ್ನ ದೇವರು ಅಂತ ಹೇಳಿ ನಾವು ಹಿಂದೆ ಕೂಡ ತಿಳಿದುಕೊಂಡಿದ್ದೇವೆ. ಇದನ್ನು ಜ್ಞಾನಿ ಸೊಲೊಮೋನನು ಕೂಡ ಜ್ಞಾನೋಕ್ತಿ ಪುಸ್ತಕದಲ್ಲಿ ಇದನ್ನು ಹೇಳಿದ್ದು, ಎಲ್ಲವನ್ನು ಎಲ್ಲರ ಜೊತೆಯಲ್ಲಿ ಹೇಳಬಾರದು, ಎಲ್ಲರ ಜೊತೆಯಲ್ಲಿ ಮಾತಾಡಬಾರದು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರ. 22, ಹಾಕಿ ಸೆರೆಮನೆಯಲ್ಲಿ ಹಚ್ಚಿದರು. ಅನ್ನಲು ಅವನ ತಲೆ ಕೂದಲು ಬೆಲೆ ಹತ್ತಿತು. ಆಗ ಏನ್ ಮಾಡಿದ್ರು, ಅವನು ಶಿಕ್ಷೆ ಪಡ್ತಾ ಇರುವ ಹೊತ್ತಿಗೆ ಕತ್ತರಿಸಿದಂತ ತಲೆಗೂದಲು ಮತ್ತು ಬೆಳೀತಾ ಬಂತು. ಕಣ್ಣುಗಳನ್ನು ಕಿತ್ತರು, ಬೀಸುವುದಕ್ಕೆ ಹಚ್ಚಿದರು, ಕಂಬಕ್ಕೆ ಕಟ್ಟಿದ್ರು. ಆಗ ಅಲ್ಲಿ ಇರುವಾಗ ಮತ್ತು ಅವನು ಏನ್ ಮಾಡ್ತಾ ಇದ್ದ, 2 ಕಣ್ಣಿಲ್ಲದ ಕುರುಡನಾದ. ಕೆಲಸ ಮಾಡಲೇಬೇಕು. ಎಂತ ಶಿಕ್ಷೆ ನೋಡಿ, ಇದು ದೇವರಿಗೆ ವಿರುದ್ಧವಾಗಿ ಮಾಡಿದಂತ ಕೆಲಸ. ಆಗ ಮತ್ತೆ ಅವನ ತಲೆ ಕೂದಲಲ್ಲಿ ಬೆಳೀತಾ ಬಂತು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಈಗ 23-24 ವಚನವನ್ನು ಓದಿಕೊಳ್ಳೋಣ. ಶತ್ರುವಾದ ಸಂಸೋನನು ತಮ್ಮ ಕೈಗೆ ಒಪ್ಪಿಸಿದ ತಮ್ಮ ದೇವರಾದ ದಾಗೋರನಿಗೆ ಮಹಾಯಜ್ಞವನ್ನು ಸಮರ್ಪಿಸಿ ಸಂತೋಷ ಪಡಬೇಕೆಂದು ಫಿಲಿಷ್ಟಿಯ ಪ್ರಭುಗಳು ಕೂಡಿ ಬಂದರು. ಜನರು ಸಂಸೋನನನ್ನು ನೋಡಿ, ನಮ್ಮ ದೇಶವನ್ನು ಹಾಳು ಮಾಡಿ ನಮ್ಮಲ್ಲಿ ಅನೇಕರನ್ನು ಕೊಂದು ಹಾಕಿದ ಈ ಶತ್ರುವನ್ನು ನಮ್ಮ ದೇವರು ನಮ್ಮ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆ ಎಂದು ಗಾನ ಮಾಡಿದರು. ಅವರು ವಿಗ್ರಹಾರಾಧಕರು, ಸೈತಾನನ ಕಾರ್ಯಗಳು, ನಮ್ಮ ದೇವರು ನಮ್ಮ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆ ಇಂಥವನ್ನ ಅಂತ ಹೇಳಿ ಅವರು ಏನ್ ಮಾಡಿದ್ರು, ದೇವರಿಗೆ ಅವರ ದೇವರಿಗೆ ಗಾನ ಮಾಡಿದರು. ಅಂದ್ರೆ ಹಾಡು ಹಾಡಿದರು ಅಂತ ಇದ್ರೆ ಅರ್ಥ. ದೇವರನ್ನ ಸಂತೋಷಪಡಿಸಿದರು ಎಂಬುದಾಗಿದೆ. 25, ಅವರು ಆನಂದ ಲಹರಿಯಲ್ಲಿದ್ದಾಗ ತಮ್ಮ ವಿನೋದಕ್ಕೋಸ್ಕರ ಸಂಸನನ್ನು ಕರೆದುಕೊಂಡು ಬನ್ನಿರಿ ಅಂದರು. ಅದರಂತೆ ಸಂಸನನ್ನು ಸೆರೆಮನೆಯಿಂದ ಕರೆದುಕೊಂಡು ಬಂದರು. ಅವನು 2 ಸ್ತಂಭಗಳ ಕಡುವೆ ನಿಂತು ವಿನೋದ ಮಾಡಬೇಕಾಯಿತು. ನೋಡಿ, ಆನಂದ ಲಹರಿ ಅಂದ್ರೆ ಹಾಡು ಹಾಡ್ಕೊಂಡು ಸಂತೋಷ ಪಡುವಂತದ್ದು. ಅವನನ್ನು ಇಲ್ಲಿಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದಾಗ ಅವನನ್ನು ಅಲ್ಲಿಗೆ ಕರ್ಕೊಂಡು ಹೋದ್ರು. ಆಗ ಅವರ ಮಧ್ಯದಲ್ಲಿ ಅವರು ಹೇಳಿದ ಹಾಗೆ ಇವನು ಹಾಡು ಹಾಡುವ ಹಾಗೆ ಮಾಡಿದ್ರು. ನೋಡಿ, ದೇವರಿಂದ ಆಶೀರ್ವಾದ ಹೊಂದಿದಂತ ತಾಯಿಯ ಗರ್ಭದಿಂದಲೇ ನೇಮಕವಾದಂತ ಮನುಷ್ಯನ ಪರಿಸ್ಥಿತಿ ಒಂದು ವ್ಯಭಿಚಾರಣೆಯ ಮುಖಾಂತರ ಏನಾಯಿತು ಎಂಬುದನ್ನು ತಿಳಿದುಕೊಳ್ಳಬೇಕು.
26. ಆಗ ಸಂಸೋನನು ತನ್ನನ್ನು ಕೈ ಹಿಡಿದು ನಡೆಸುವ ಹುಡುಗನಿಗೆ, ನನ್ನ ಕೈಗಳನ್ನು ಬಿಡು, ನಾನು ಕೈಯಾಡಿಸಿ ಮನೆಗೆ ಆಧಾರವಾಗಿರುವ ಸ್ತಂಭಗಳನ್ನು ಹುಡುಕಿ ಅವುಗಳಿಗೆ ಸ್ವಲ್ಪ ಒರಗಿಕೊಳ್ಳುತ್ತೇನೆ ಅಂದನು. ನೋಡಿ, 2 ಕಣ್ಣಿಲ್ಲ ಒಂದು ಹುಡುಗ ಅವನನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ. ನನ್ನ ಕೈಗಳನ್ನ ಬಿಡು, ಒಂದು ಕಂಬಕ್ಕೆ ಒರಗಿ ನಾನು ಸ್ವಲ್ಪ ಒರಗಿಕೊಳ್ತೇನೆ ಅಂತೇಳಿ ಅವನಿಗೆ ಸುಸ್ತಾಗೋಯ್ತು. ನೋಡಿ, ಎಂಥ ಪರಿಸ್ಥಿತಿ ಬಂದೋಯ್ತು. ಯಾವ ಶಿಕ್ಷೆಗೆ ದೇವರು ಒಳಪಡಿಸಿದ್ರು. ದೇವರ ಆತ್ಮ ಹೋದುದರಿಂದ ವಿರೋಧಿಗಳು ಏನ್ ಮಾಡಿದ್ರು. ಇದು ಇವತ್ತು ಇದೇ ರೀತಿ ದೇವರು ಆದುಕೊಂಡವರು ವ್ಯಭಿಚಾರಿಗಳ ಸಂಪರ್ಕ, ಕೆಟ್ಟ ದುಷ್ಟವರ ಸಹವಾಸ ಮಾಡಿದರೆ ಅವರಿಗೆ ಕೂಡ ಬರುವ ಗತಿ ಇದುವೇ. ಇದರಿಂದಲೂ ಅನೇಕರು ಹಾಳಾಗಿ ಹೋಗ್ತಾ ಇದ್ದಾರೆ. ಆ ಮನೆಯು ಸ್ತ್ರೀ ಪುರುಷರಿಂದ ಕಿಕ್ಕಿರಿತಿತ್ತು. ಫಿಲಿಷ್ಟಿಯರ ಅಧಿಪತಿಗಳೆಲ್ಲರೂ ಅಲ್ಲಿದ್ದರು. ಸಂಸೋನನ ವಿನೋದವನ್ನು ನೋಡುವುದಕ್ಕಾಗಿ ಬಂದವರಲ್ಲಿ ಸುಮಾರು 3,000 ಮಂದಿ ಸ್ತ್ರೀ ಪುರುಷರು ಮಾಳಿಗೆಯ ಮೇಲಿದ್ದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಸ್ಥಳಕ್ಕೆ ಹೋಗೋತ್ತಿಗೆ 3,000 ಮಂದಿ ಇದ್ರು. ಇವನ ಹಾಡು ಕೇಳಲಿಕ್ಕೋಸ್ಕರ, ಅಂದ್ರೆ ಈ ಕುರುಡನ ಹಾಡು ಕೇಳಲಿಕ್ಕೋಸ್ಕರ ಬಹಳ ಮಂದಿ ಸೇರಿದ್ರು. ಬಹಳ ಒಂದು ಗಾನ ಹಾಡವನೇ ಇವನೇ ಆಗಿದ್ದಾನೆ. ಹಾಗೆ ಇವತ್ತು ಕೂಡ ಇದನ್ನು ನಾವು ತಿಳಿದುಕೊಳ್ಬಹುದು. ನನ್ನ ಸಹೋದರ ಸಹೋದರಿಯರೇ, ಒಂದೊಂದು ಕಡೆ ಬರೀ ಕುರುಡರೆ ತಬಲ ತಟ್ಟಿಕೊಂಡು, ಮದ್ದಲೆ ತಟ್ಟಿಕೊಂಡು ಎಷ್ಟು ಚೆನ್ನಾಗಿ ಹಾಡ್ತಾರೆ ನೋಡಿ. ಬಸ್ಸಲ್ಲಿ ಕೂಡ ಒಂದೊಂದು ಕುರುಡರಿರ್ತಾರೆ, ಎಂತ ಚೆನ್ನಾಗಿ ಹಾಡ್ತಾರೆ. ಅದು ಏನಾಗಿದೆ, ದೇವರಿಂದಲೇ ಬಂದಂತ ಒಂದು ವರವಾಗಿದೆ. ಕುರುಡರು ಬಹಳ ಚೆನ್ನಾಗಿ ಹಾಡುವರು, ತಬಲೆ ತಟ್ಟಿಕೊಂಡು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಅವರ ಕುರುಡುತನಕ್ಕೆ ಕಾರಣ ಏನು? ದೇವರಿಂದ ದೂರ ಹೋಗುವಂಥದ್ದು, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಂಥದ್ದು. ಸೂರ್ಯನ ಬೆಳಕೆ ಅವರಿಗೆ ಕಾಣುವುದಿಲ್ಲ, ಆದ್ರೆ ಹಾಡುವಂಥದ್ದು ಅದು ಒಂದು ವರವನ್ನ ಅವರಿಗೆ ದೇವರು ಕೊಟ್ಟಿರುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಾಳೆಗೆ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಎಚ್ಚರದಿದ್ದು ಇತರರಿಗೂ ಅವರು ಸಾಕ್ಷಿಯಾಗಿ ಜೀವಿಸುವಂತೆ ಇದನ್ನು ತಿಳಿಸುವಂತಾಗಲಿ, ಅವರ ಮಕ್ಕಳನ್ನು ಎಚ್ಚರಗೊಳಿಸುವಂತಾಗಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ. ವಿಶೇಷವಾದ ಜ್ಞಾನ, ಬುದ್ಧಿ, ತಿಳುವಳಿಕೆ, ಆರೋಗ್ಯ, ಶಾಂತಿ, ಸಮಾಧಾನ ಕೊಟ್ಟು ಸದಾ ನಿಮ್ಮನ್ನು ದೇವರು ಮುನ್ನಡೆಸಲಿ.